ಕಲಬುರಗಿಯಲ್ಲಿ ಇತ್ತೀಚೆಗೆ ಭೂ ಮಾಫಿಯಾ ಚಟುವಟಿಕೆಗಳು ಹೆಚ್ಚಾಗಿರುವ ಆರೋಪ ಕೇಳಿಬರ್ತಿದೆ. ಕಲಬುರಗಿ ತಾಲೂಕಿನ ಮರಪಳ್ಳಿ ಲೇಔಟ್ ಹಿಂದುಗಡೆ ಸರ್ವೆ ನಂಬರ್ 16/2ರ ಮಾದರಸನಹಳ್ಳಿ ಹೀರಾಪುರ ನಿವಾಸಿಗಳು ತಮ್ಮ ಭೂಮಿ ಕಬಳಿಕೆದಾರರ ವಿರುದ್ಧ ಸಿಡಿದೆದ್ದಿದ್ದಾರೆ. ಕೂಡಲೇ ಭೂ ಮಾಫಿಯಾ ಕಡಿವಾಣ ಹಾಕುವಂತೆ ಜಿಲ್ಲಾಡಳಿತದ ಮೊರೆ ಹೋಗಿದ್ದಾರೆ. ನ್ಯಾಯಾಲಯವು ಕಾಲಾವಕಾಶ ನೀಡಿ ವಿಚಾರಣೆಗೆ ದಿನಾಂಕ ನಿಗದಿಪಡಿಸಿ ಹಾಜರಾಗುವಂತೆ ಆದೇಶ ಹೊರಡಿಸಿದರೂ ಕೂಡ ಜಮೀನಿನ ಮಾಲಕರು ಹಾಜರಾಗದ ಹಿನ್ನೆಲೆಯಲ್ಲಿ 2 ಬಾರಿ ವಿಚಾರಣೆ ನಡೆಸಿ ಮುಂದೂಡಲಾಗಿದೆ. ಸೆಪ್ಟೆಂಬರ್ 4ರಂದು ವಿಚಾರಣೆ ನಡೆಸಿ ನ್ಯಾಯಾಲಯದಲ್ಲಿ ಕಾಲಾವಕಾಶ ನೀಡಿ ಆದೇಶ ಹೊರಡಿಸಿದ್ದರೂ ಸೆಪ್ಟೆಂಬರ್ 25ರವರೆಗೂ ವಿಚಾರಣೆ ಮುಂದೂಡಲಾಗಿತ್ತು. ಇಂದು ನ್ಯಾಯಾಲಯದ ಆದೇಶದ ಪ್ರಕಾರ ಸಂತ್ರಸ್ತರು ವಿಚಾರಣೆಗೆ ಹಾಜರಾಗಿದ್ದರು. ನ್ಯಾಯಾಲಯವು ಅಕ್ಟೋಬರ್ 14ರಂದು ಮಧ್ಯಾಹ್ನ 3 ಗಂಟೆಗೆ ಹಾಜರಾಗಲು ಅವಕಾಶ ನೀಡಿ ಆದೇಶ ಹೊರಡಿಸಿದೆ. ನಂತರ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕಲಬುರಗಿಯ ಮಾದರಸನಹಳ್ಳಿ ನಿವಾಸಿಗಳು ಭೂ ಮಾಫಿಯಾದಲ್ಲಿ ಭಾಗಿಯಾದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಈ ಪ್ಲಾಟ್ ಬಗ್ಗೆ ಸರ್ವೆ ನಂಬರ್ 16/2 ಮೊದಲು 4 ಇತ್ತು, ಆಮೇಲೆ 2 ಐತಾ. ಇದು ಈ ರೀತಿನೇ ಹಾಕೋತಾ ಇರ್ಲಾಗತ್ತದ. ಯಾಕಂದ್ರೆ ಇವ ಮಾರ್ತಾನ, ಊರಿಗೆ ಹೋಗಿರ್ತಾನ ದುಬೈಗೆ. ಇಲ್ಲಿ ವಕೀಲ್ ಇರ್ತಾನ, ಇಲ್ಲಿ ಅವರು ಡೆವಲಪರ್ ಇರ್ತಾರ, ಯಾರ್ಯಾರು ಇರ್ತಾರ. ನೀ ಮಾರಿಲ್ಲ ಅಂದ್ರೆ ಎದರ್ ಬಾಪ, ಎದರ್ ಬಂದ್ ಹೇಳು, ನಾನ್ ಮಾರಿಲ್ಲ, ನಾನು ಬಿಟ್ಟಿಲ್ಲ. ಅವ್ರಿಗೆ ಇವ್ರಿಗೆ ಯಾಕೆ ಕಳಿಸ್ತೀನಿ? ನಾವು ಸ್ವಂತ ರೊಕ್ಕ ಕೊಟ್ಟು ಹೇಳಕ್ಕೆ ಏನ್ ರೇಟ್ ಇತ್ತು ಆ ರೇಟ್ನಾಗ ನಾವು ರೊಕ್ಕ ಕೊಟ್ಟು ನಾವು ತೊಂದಿದಿತ್ತು ಪ್ಲಾಟ. ನಾವ್ ನಿನ್ ಬಲ್ಲಿ ಭಿಕ್ಷಾ ತೊಂದಿಲ್ಲ, ನೀ ನಮ್ಮ ಮಾಮ ಇಲ್ಲ ನಮ್ಗೇನ್ ತಂದ್ ಕೊಡ್ಲಕ್ಕ. ನಮ್ ರೊಕ್ಕ ಕೊಟ್ಟು ತೊಂದಿದ್ದೆವು. ಏನ್ ಆಗದೇನಿಲ್ಲ ಸರ್. ನಮ್ಗೆ ಆಫೀಸರ್ ಅಲ್ಲಿಂದ ಬಹಳ ದೊಡ್ಡ ನಮ್ಗೆ ಹೆಲ್ಪ್ ಆಗ್ಲಾಗತ್ತದ. ನಾವು ಫಸ್ಟ್ ನಮ್ಮ SC ಮೇಡಮ್ ಅವರಿಗೆ ನಮ್ಮ ಮನ್ಸಲ್ಲಿಂದ ಅವರಿಗೆ ನನ್ನ ಆತ್ಮ ಇದರಿಂದ ಅವರಿಗೆ ಕಳ್ಕಳ ಅಂತ ನಾನು ಅವರಿಗೆ ಹೇಳೋದೇನಂದ್ರೆ ಬೆಸ್ಟ್ ರಿಪೋರ್ಟ್ ಕೊಟ್ಟಾರ. ಅವ್ರು ನಮ್ಮ ತನ ಬಂದು ನಮ್ಗೆ ಏನಿದ್ದೀರ ಅಂತ ಎಲ್ಲ ತೋರ್ಸಾರ, ನೋಡ್ಯಾರ. ನಮ್ಮ ಹೆಣ್ಮಕ್ಕಳು ನಮ್ಮ ಮಕ್ಕಳಿಗೆ ಅವ್ರಿಗೆ ಎಲ್ಲ ಕೆಲಸ ಬಿಟ್ಟು ನಮ್ ಟೈಮ್ ಕೊಟ್ಟು ಸಣ್ಣ ಹುಡುಗರಿಗೆ ತಗೊಂಡು ಈ ರೀತಿ ಇವ್ರು ಬರ್ಲಾಗತ್ತಾರ ಅಂದ್ರೆ ನಮ್ SC ಮೇಡಮ್ ಅವ್ರು ಫಸ್ಟ್ ನಮ್ಗೇನ್ ಕೊಟ್ಟಿರೋ ಬಹಳ ದೊಡ್ಡ ಅವ್ರದ್ದು ನಮ್ಮ ಮೇಲ ಒಂದು ವಿಶ್ವಾಸ ಕಟ್ಟಿ ಏನಿದ್ದು ಆಕ್ಚುಲಿ ಏನಿದ್ದು ಅದೇ ಅವರು ನಮ್ಗೂ ಹೆಲ್ಪ್ ಮಾಡ್ಯಾರ. ಆಮೇಲೆ ಇಲ್ಲಿ ಆಫೀಸರ್ DC ಮೇಡಮ್ ಅಥವಾ ತಹಸೀಲ್ದಾರ, AC, ಆಮೇಲೆ ಇಲ್ಲಿ ADLR ಅವ್ರು ಎಲ್ಲವರು ನಮ್ಲಿಂದ ಏನಿದ್ದು ನೋಡಿ ನಮ್ಗೆ ಹೆಲ್ಪ್ ಮಾಡ್ಲಾಗತ್ತಾರ. ಇದು ನಮ್ಗೆ ಏನಂದ್ರೆ ನಮ್ಮ ಏನ ನ್ಯಾಯ ಸಿಗ್ತದಂತ ನಮ್ಗೊಂದು ಬರೋ ಆಶ್ವಾಸನೆ ಇದೆ. ನಾವು ಈ ರೀತಿನೇ ನಮ್ದು ಏನಾಕಿರ್ಲಿ ಇವ್ರು ಇಲ್ಲೇ ತನ ಇಲ್ಲ, ಇವ್ರು ಎಲ್ಲೇ ತನ ಹೋಗ್ತಾರ ಅಲ್ಲೇ ತನ ನಾವು ಹೋಗ್ಲಕ್ಕ ತಯಾರಿದ್ದೀವಿ. अस्सलाम वालेकुम। सर्वे नंबर 16/2 मादरसनहल्ली हीरापुर, ये ज़मीन की पिछले 4 तारीख को भी हियरिंग हो गई थी। आज 25 तारीख आज भी हियरिंग थी उसकी। 4 तारीख के दिन भी ओनर एब्सेंट था और आज 25 तारीख के दिन आज तो डेवलपर्स और ओनर दोनों भी एब्सेंट थे। तो हम लोग जैसा गवर्नमेंट जैसा हमारे को गाइडेंस हो रहा है, जैसा जैसा हमको बोल रहे हैं हम उसको फॉलो कर रहे हैं। इसके बावजूद भी उन्होंने कोई भी चीज़ को फॉलो नहीं कर रहे, ना फेस कर रहे, ना प्लॉट वालों के सामने आ रहे उन्होंने। और जिस तरीके से उन्होंने कानून को, इन चीज़ों को गुमराह कर रहे, ये सब आपके सामने है। और दूसरी बात, नेक्स्ट 14 तारीख के दिन फिर हमारी हियरिंग है। तो इंशाल्लाह हम उम्मीद करते हैं DC मैडम से और डिस्ट्रिक्ट इंचार्ज मिनिस्टर प्रियंक खरगे साहब से और आलम प्रभु साहब से और मैडम कनीस फातिमा साहिबा से और हमारे अजय सिंह साहब से। उन्होंने अजय सिंह साहब भी हम उनसे मिले, उन्होंने भी हमको आश्वासन दिए कि ये मामले में सच में आप लोगों के साथ गलत हुआ है, जितना हो सके उतना कानून के दायरे में रहते हुए हम आपका काम करेंगे। ये हमको विश्वास दिए सो है। और हम शुक्रिया अदा करते हैं कि DC मैडम फौजिया तरन्नुम जी का कि उन्होंने इस चीज़ को बहुत ही गहराई से ले रहे और बारीकी से जांच कर रहे इस चीज़ की। हम इसका शुक्र अदा करते हैं। और AC मैडम का स्पेशली शुक्रिया इसलिए अदा करते हैं कि उन्होंने किसी के दबाव में आके रिपोर्ट नहीं थी, जो एज इट इज़ जैसा था वैसा उन्होंने रिपोर्ट पेश की। जैसे जिस तरीके से उन्होंने हमारे घरों को तोड़े थे, हमारी जगहों को तोड़े थे, वो चीज़ों को उन्होंने मेंशन किया है उस रिपोर्ट में। तो इंशाल्लाह मैं उम्मीद करता हूँ कि आने वाले दिनों में हम सारे प्लॉट वालों के हक़ में फ़ैसला होगा।